ಇಸ್ರೇಲ್ ಹಾಗೂ ಇರಾನ್ ನಡುವೆ ಸಂಘರ್ಷ ಮುಂದುವರೆದಿದ್ದು ತಾರಕಕ್ಕೇರ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತೀಯರ ರಕ್ಷಣೆಗೆ ಭಾರತೀಯ ರಾಯಭಾರ ಕಚೇರಿಯಿಂದ ಸಹಾಯವಾಣಿಯನ್ನ ತೆರೆಯಲಾಗಿದೆ. ಇರಾನ್ನಲ್ಲಿರುವ ರಾಯಭಾರ ಕಚೇರಿಯಲ್ಲಿ ಹೆಲ್ಪ್ ಲೈನ್ ಅನ್ನ ತೆರೆಯಲಾಗಿದೆ. ಸಹಾಯವಾಣಿ ನಂಬರ್ ಅನ್ನು ಕೂಡ ಹಾಕಲಾಗಿರುವಂಥದ್ದು. ಇಲ್ಲಿ ನಾವು ಗಮನಿಸ್ತಾ ಹೋಗಬಹುದು, ಭಾರತೀಯರಿಗೆ ಈ ಸಹಾಯವಾಣಿಯ ಮೂಲಕ ಒಂದು ಸಂದೇಶ ರವಾನೆ ಮಾಡಲಾಗ್ತಾ ಇದೆ. ಇಸ್ರೇಲ್ ಹಾಗೂ ಇರಾನ್ ನಡುವೆ ಸಂಘರ್ಷ ತಾರಕಕ್ಕೇರ್ತಾ ಇರುವಂತಹ ಸಂದರ್ಭದಲ್ಲೇ ಹೆಲ್ಪ್ ಲೈನ್ ಅನ್ನ ನೀಡಲಾಗಿದೆ. ಇರಾನ್ನಲ್ಲಿರೋ ರಾಯಭಾರ ಕಚೇರಿಯಿಂದ ಆ ಸಹಾಯವಾಣಿಯ ನಂಬರ್ 989128109115 ಮತ್ತು ದೂರವಾಣಿ ಸಂಖ್ಯೆ ಸಹಾಯವಾಣಿ ಸಂಖ್ಯೆ ಹೆಲ್ಪ್ ಲೈನ್ ನಂಬರ್ 9 ಕಚೇರಿ ಹೆಲ್ಪ್ ಲೈನ್ ಅನ್ನ ತೆರೆದಿರುವಂಥದ್ದು. ಇರಾನ್ನಲ್ಲಿ ಸಹಾಯವಾಣಿ ನಂಬರ್ ಕೂಡ ಹೇಗಿದೆ: 9892281015 ಅಥವಾ 989010144557 ಅಥವಾ 981228109109 ಈ ಸಂಖ್ಯೆಗೆ ಕರೆ ಮಾಡೋದಕ್ಕೆ ಭಾರತೀಯರಿಗೆ ಸೂಚನೆಯನ್ನ ನೀಡಲಾಗಿದೆ. ಭಾರತೀಯರು ತಮ್ಮ ಸ್ಥಳ ಸಂಪರ್ಕ ಸಂಖ್ಯೆಗೆ ಸೂಚನೆಯನ್ನು ಕೂಡ ನೀಡಲಾಗಿರುವಂಥದ್ದು. ಅಂದರೆ ಸಂಪರ್ಕ ಸಂಖ್ಯೆಗೆ ತಮ್ಮ ಸ್ಥಳ, ತಾವು ಎಲ್ಲಿದ್ದೀರಿ ಆ ಒಂದು ಸ್ಥಳವನ್ನು ಕೂಡ ಸೂಚಿಸಿದ್ರೆ ಅವರನ್ನ ಈ ಸಂದರ್ಭದಲ್ಲಿ ಭಾರತಕ್ಕೆ ಕರೆತರುವಂಥ ಒಂದು ನಿಟ್ಟಿನಲ್ಲಿ ಈ ಹೆಲ್ಪ್ ಲೈನ್ ನಂಬರ್ ಸಹಾಯಕವಾಗಲಿದೆ. ಅತಂತ್ರ ಪರಿಸ್ಥಿತಿಯಲ್ಲಿರುವಂತಹ ಇರಾನ್ನಲ್ಲಿರೋ 10,000 ಭಾರತೀಯ ಪ್ರಜೆಗಳನ್ನು ಸುರಕ್ಷಿತವಾಗಿ ಕರೆತರುವಂತಹ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರ ಮುಂದಾಗಿದೆ. ಇರಾನ್ ಸರ್ಕಾರದೊಂದಿಗೆ ಮಾತುಕತೆ ಆಡಿದ ನಂತರದಲ್ಲಿ ಇರಾನ್ ರಾಯಭಾರ ಕಚೇರಿಯಲ್ಲಿ, ಅಂದರೆ ಇರಾನ್ನಲ್ಲಿರುವಂಥ ಭಾರತೀಯ ರಾಯಭಾರ ಕಚೇರಿಯ ಸಹಾಯವಾಣಿ ನಂಬರನ್ನು ಕೂಡ ನೀಡಲಾಗಿರುವಂಥದ್ದು. ಆ ಸಹಾಯವಾಣಿಗೆ ಕರೆ ಮಾಡಿದರೆ ತಕ್ಷಣವೇ ಸ್ಪಂದಿಸ್ತಾರೆ ಸಂಬಂಧಪಟ್ಟಂತೆ ಅಧಿಕಾರಿಗಳು. ಆ ನಂತರದಲ್ಲಿ ಅವರನ್ನು ಸುರಕ್ಷಿತವಾಗಿ ಅರ್ಮೇನಿಯಾ ಮೂಲಕ ಭಾರತಕ್ಕೆ ಕರೆತರುವಂತಹ ಒಂದು ಪ್ರಕ್ರಿಯೆಗಳು ನಡೆಯಲಿದೆ, ಹಂತ ಹಂತವಾಗಿ ನಡೆಯಲಿದೆ.